ಸಂತೂರ್ ಮಮ್ಮಿ ಸಂತೂರ್ ಡ್ಯಾಡಿ ಮೀಮ್ಸ್ ಕೇಳಿದಿರ ತಾನೆ. ಈ ಸಂತೂರ್ ಬ್ರ್ಯಾಂಡ್ ಹೇಗೆ ಶುರು ಆಯ್ತು ಗೊತ್ತಾ? ಬನ್ನಿ ಹೇಳ್ತೀನಿ. 1980s ಅಲ್ಲಿ ವಿಪ್ರೋ ಕಂಪ್ನಿ ಸೋಪ್ ಇಂಡಸ್ಟ್ರಿಗೆ ಎಂಟರ್ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಚಂದನ ಅಂದ್ರೆ ಗಂಧ ಮತ್ತೆ ಹಳದಿನ ಯೂಸ್ ಮಾಡಿ ಒಂದು ಬಾರ್ ಸೋಪ್ ನ ಫಾರ್ಮುಲೇಟ್ ಮಾಡ್ತಾರೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿದ್ದ ಸ್ಯಾಂಡಲ್ವುಡ್ ಮತ್ತೆ ಟರ್ಮರಿಕ್ ಇಂದ ಸಂತೂರ್ ಅಂತ ಹೆಸರಿಡ್ತಾರೆ. ಇದನ್ನ 1985 ಅಲ್ಲಿ ನಮ್ಮ ಬ್ಯಾಂಗ್ಳೂರಲ್ಲಿ ಫಸ್ಟ್ ಲಾಂಚ್ ಮಾಡ್ತಾರೆ. HUL ಅವರ ಲಕ್ಸ್, ಲೈಫ್ ಬಾಯ್ ಮಾರ್ಕೆಟ್ ಡಾಮಿನೇಟ್ ಮಾಡೋ ಟೈಮಲ್ಲಿ ಸಂತೂರ್ ಅಥೆಂಟಿಕ್ ಮತ್ತೆ ಅಫೋರ್ಡೆಬಲ್ ಸೋಪ್ ಅಂತ ಅಗ್ರೆಸಿವ್ ಮಾರ್ಕೆಟಿಂಗ್ ಶುರು ಮಾಡ್ತಾರೆ. ಇವರ ಸಂತೂರ್ ಮಮ್ಮಿ ಆಡು ತುಂಬಾ ವೈರಲ್ ಆಗುತ್ತೆ. ಗ್ರಾಜುಯಲಿ ಜನ ಸಂತೂರ್ಗೆ ಶಿಫ್ಟ್ ಆಗ್ತಾರೆ. ಇವರ ಮೇನ್ ಟಾರ್ಗೆಟ್ ಬಂದು ಹಳ್ಳಿ ಮತ್ತೆ ಚಿಕ್ಕ ಚಿಕ್ಕ ಟೌನ್ಗಳು. ಇಲ್ಲಿ ಸೇಲ್ಸ್ ಜಾಸ್ತಿ ಆಗಕ್ಕೆ ರೀಸನ್ ಬಂದು ಇವರು ಬರೀ 10 ರೂಪಾಯಿದು ಚಿಕ್ಕ ಸೋಪ್ ಪ್ಯಾಕೆಟ್ ನ ಲಾಂಚ್ ಮಾಡ್ತಾರೆ. ಆಮೇಲೆ ಜನ ಜಾಸ್ತಿ ತಗೊಳ್ಳಿ ಅಂತ ಹೇಳಿ ಬೈ 4 get 1, ಬೈ 2 get ಪೆನ್ ಫ್ರೀ, ಸ್ಪೂನ್ ಫ್ರೀ ಈ ರೀತಿ ಆಫರ್ ಗಳನ್ನ ಶುರು ಮಾಡ್ತಾರೆ. ಇದು ಇನ್ಸ್ಟೆಂಟ್ ಹಿಟ್ ಆಗುತ್ತೆ. ಇವತ್ತು ಕೂಡ ಸಂತೂರ್ ಸೋಪ್ ತಗೊಂಡ್ರೆ ಏನಾದ್ರು ಒಂದು ಫ್ರೀ ಇದ್ದೇ ಇರುತ್ತೆ. ನೀವೇನಾದ್ರು ಸಂತೂರ್ ಸೋಪ್ ಯೂಸ್ ಮಾಡ್ತಿದ್ರೆ ನಿಮಗೆ ಏನ್ ಫ್ರೀ ಬಂದಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಇವರ ಆನ್ಯುವಲ್ ರೆವೆನ್ಯೂ ಬಂದು 2850 ಕೋಟಿ. 2025 ಅಲ್ಲಿ ಸಂತೂರ್ ಇಂಡಿಯಾದ ನಂಬರ್ 1 ಸೋಪ್ ಬ್ರ್ಯಾಂಡ್ ಆಯಿತು. ಇದೇ ರೀತಿ ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಕೇಳಬೇಕು ಅಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ.